Hello students, welcome you to history class. Now we will start the second chapter, ancient period, Vedic culture. Here the Aryans, Vedic culture means Aryans. We will study the life of Aryans, political, religion and social condition of the Aryans. Here the Aryans evolved the distinct culture that developed after the Indus civilization in the Indian subcontinent. ಅಂದರೆ ಆರ್ಯನ್ನರು ಭಾರತದ ಉಪಖಂಡದಲ್ಲಿ ಸಿಂಧು ನಾಗರಿಕತೆಯ ನಂತರ ಒಂದು ವಿವಿಧ ಸಂಸ್ಕೃತಿಯನ್ನು ಬೆಳೆಸಿದಂತಹ ಒಂದು ಟ್ರೈಬ್ಸ್ ಎಂಬುದಾಗಿ ನಾವು ಕರೆಸಲ್ಪಟ್ಟಿದೆ. Actually, here it is believed that they came to India from the northwest direction in around 2000 BCE. The early Aryans have not left behind any archaeological sources, but they have given very rich Vedic culture, Vedic literatures, which throws lights on their culture. Vedas are greatest contribution of the Aryans. Hence, this culture is called the Vedic culture. ಅಂದರೆ ಆರ್ಯನ್ನರು ಭಾರತಕ್ಕೆ ಸುಮಾರು ಕ್ರಿಸ್ತಪೂರ್ವ 2000 ಆಸುಪಾಸಿನಲ್ಲಿ ವಾಯುವ್ಯ ದಿಕ್ಕಿನಿಂದ ಭಾರತಕ್ಕೆ ಬಂದಿರಬಹುದು ಎಂಬಂತಹ ಒಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ದೆರ್ ಆರ್ ಡಿಫರ್ ಒಪಿನಿಯನ್ ಬಿಟ್ವೀನ್ ದ ಹಿಸ್ಟೋರಿಯನ್ಸ್ ಇನ್ ಒರಿಜಿನ್ ಆಫ್ ದ ಆರ್ಯನ್ಸ್. ಆರ್ಯನ್ನರ ಮೂಲದ ಬಗ್ಗೆ ಅಥವಾ ಅವರು ಎಲ್ಲಿಂದ ಬಂದವರು ಎಂಬುದರ ಬಗ್ಗೆ ಯಾವುದೇ ಒಂದು ಒಮ್ಮತದ ಅಭಿಪ್ರಾಯ ಇತಿಹಾಸಗಾರರಲ್ಲಿ ಇಲ್ಲ. ಬಟ್ ದ ಆರ್ಯನ್ಸ್ ಅಂದರೆ ಬಂದಂತಹ ಅರ್ಲಿ ಆರ್ಯನ್ಸ್ ಹ್ಯಾವ್ ನಾಟ್ ಲೆಫ್ಟ್ ಬಿಹೈಂಡ್ ಎನಿ ಆರ್ಕಿಯಾಲಜಿಕಲ್ ಸೋರ್ಸಸ್. ಅಂದರೆ ಯಾವುದೇ ರೀತಿಯ ಪುರಾತತ್ವ ಮೂಲಾಧಾರಗಳನ್ನು, ಪ್ರಾರಂಭದ ಆರ್ಯರು ಯಾವುದೇ ರೀತಿಯ ಪುರಾತತ್ವ ಮೂಲಾಧಾರಗಳನ್ನು ಬಿಟ್ಟು ಹೋಗಿಲ್ಲ. ಬಟ್ ದೇ ಹ್ಯಾವ್ ಗಿವನ್ ವೆರಿ ರಿಚ್ ವೇದಿಕ್ ಕಲ್ಚರ್ ಆರ್ ಲಿಟ್ರೇಚರ್. ಆದರೆ ಅವರು ಕೊಟ್ಟಿರುವಂತಹ ವೈದಿಕ ಸಾಹಿತ್ಯ, ಅತ್ಯಂತ ಶ್ರೀಮಂತವಾದ ವೈದಿಕ ಸಾಹಿತ್ಯ ಮತ್ತು ಅವರು ರಚಿಸಿದಂತಹ ವೈದಿಕ ಸಾಹಿತ್ಯ ಅವರ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುವಂತಹ ಒಂದು ಪ್ರಮುಖವಾದಂತಹ ಸಾಹಿತ್ಯವಾಗಿದೆ. Vedas are the greatest contributions of the Aryans. Hence, this culture is called the Vedic culture. ಅಂದರೆ ಈ ಒಂದು ವೇದಗಳು ನಿಮಗೆ ಈಗಾಗಲೇ ಗೊತ್ತಿರಬಹುದು, 4 ವೇದಗಳ ಬಗ್ಗೆ ತಿಳ್ಕೊಂಡಿರ್ಬೋದು. ವೇದಗಳು ಆರ್ಯರ ಮಹಾನ್ ಕೊಡುಗೆಗಳಾಗಿದೆ. ಅದರಿಂದ ಈ ವೈದಿಕ ಸಂಸ್ಕೃತಿಯನ್ನು, ದಿಸ್ ಕಲ್ಚರ್ ಇಸ್ ಕಾಲ್ಡ್ ದ ವೇದಿಕ್ ಕಲ್ಚರ್. ವೈದಿಕ ಸಂಸ್ಕೃತಿಯನ್ನು, ಈ ಒಂದು ಆರ್ಯನರ ಕಾಲದ ಸಂಸ್ಕೃತಿಯನ್ನು ವೇದಗಳ ಸಂಸ್ಕೃತಿ ಅಥವಾ ವೈದಿಕ ಸಂಸ್ಕೃತಿ ಎಂಬುದಾಗಿ ಕರೆಸಲ್ಪಟ್ಟಿದೆ. ದೇರ್ ಆರ್ ನೋ ಅಂದರೆ ಒಂದು ಆರ್ಯ ದೆರ್ ಇಸ್ ನೋ ಯುನಾನಿಮಸ್ ಒಪಿನಿಯನ್ ರಿಗಾರ್ಡಿಂಗ್ ದ ಒರಿಜಿನಲ್ ಹೋಮ್ ಆಫ್ ದ ಆರ್ಯನ್ಸ್. ಈಗಾಗಲೇ ಹೇಳಿದೆ, ಅಲ್ಲಿ ಅವರ ಒಂದು ಮೂಲದ ಬಗ್ಗೆ ಒಂದೇ ರೀತಿ ಅಭಿಪ್ರಾಯ ಇತಿಹಾಸಗಾರರಲ್ಲಿ. ಅಂದರೆ ಕೆಲವೊಂದು ಹೇಳೋ ಪ್ರಕಾರ ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ದ ಆರ್ಯನ್ಸ್ ವೇರ್ ಪ್ಯಾಸ್ಟ್ರೋಲ್ ನೋಮ್ಯಾಡ್ಸ್. ಅಂದರೆ ನೋಮ್ಯಾಡ್ಸ್ ಅಂದರೆ ಅವರೊಂದು ರೀತಿಯಲ್ಲಿ ಮೈಗ್ರೇಟರ್ಸ್, ಅಂದರೆ ಅಲೆಮಾರಿಗಳು ಎನ್ನುವಂತಹ, ಅಥವಾ ದನಗಾಹಿ ವಂಶಕ್ಕೆ, ಅಲೆಮಾರಿ ದನಗಾಹಿ ವಂಶಕ್ಕೆ ಸೇರಿದವರು ಎನ್ನುವಂಥ ಒಂದು ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಲಾಗಿದೆ. ಸಮ್ ಆಫ್ ದ ಹಿಸ್ಟೋರಿಯನ್ಸ್ ಒಪಿನಿಯನ್ ದ್ಯಾಟ್, ಅಂದರೆ ಕೆಲವೊಂದು ಇತಿಹಾಸಗಾರರು ಹೇಳುವ ಪ್ರಕಾರ ಇಲ್ಲಿನ ಸ್ಥಳ ಅಂದರೆ ಇವರು ಪ್ರಾರಂಭದಲ್ಲಿ ಹುಲ್ಲುಗಾವಲು ಹುಡುಕಿಕೊಂಡು ಭಾರತದ ಉಪಖಂಡವನ್ನು ಪ್ರವೇಶಿಸಿದರು. ಅಂದರೆ ಹುಲ್ಲುಗಾವರ ತಮ್ಮ ಜೀವನೋಪಾಯಕ್ಕೋಸ್ಕರ ದೇ ಮೈಗ್ರೇಟೆಡ್ ಟು ದ ಇಂಡಿಯನ್ ಸಬ್ ಕಾಂಟಿನೆಂಟ್ ಇನ್ ಸರ್ಚ್ ಆಫ್ ಪ್ಯಾಸ್ಟರ್ಸ್. ಹಿಯರ್ ದೇ ಮೆಟ್ ಸ್ಟ್ರಾಂಗ್ ಅಪೋಸಿಷನ್ ಫ್ರಮ್ ದ ನೇಟಿವ್ಸ್. ಅಂದರೆ ಅಲ್ಲಿನ ಸ್ಥಳೀಯರು ಇವರು ಉಪಖಂಡವನ್ನು ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ಥಳೀಯರು ಇವರನ್ನು ತುಂಬಾ ವಿರೋಧಿಸಿದರು. ಹೂಮ್ ದೇ ಕಾಲ್ಡ್ ದಾಸ್ಯೂಸ್. ಇವರನ್ನು ವಿರೋಧಿಸಿದ ಅವರನ್ನು ದಾಸ್ಯುಗಳು ಎಂಬುದಾಗಿ ಕರೆಯಲಾಗಿದೆ. However, they overcame the resistance and settled on the banks of the river Sindhu. ಆದರೆ ಇಷ್ಟೆಲ್ಲ ಆದರೂ ಕೂಡ, ಸ್ಥಳೀಯರಿಂದ ವಿರೋಧ ವ್ಯಕ್ತವಾದರೂ ಕೂಡ ಈ ಆರ್ಯನರು ಅದೆಲ್ಲವನ್ನು ಎದುರಿಸಿ, they overcame the resistance and settled on the banks of the river Sindhu. ಸಿಂಧೂ ನದಿಯ ತೀರದಲ್ಲಿ ಇವರು ನಂತರದಲ್ಲಿ ನೆಲೆಸಿದರು. ಈ ಸಿಂಧೂ ನದಿ ತೀರವನ್ನು ಸಪ್ತ ಸಿಂಧು ಎಂಬುದಾಗಿ ಕೂಡ ಕರೆಯಲಾಗಿದೆ. ಆಫ್ಟರ್ ದಟ್ ದೇ ಆಕ್ಯುಪೈಡ್ ಆರ್ಯವರ್ತ. ಅಂದರೆ ಆರ್ಯವರ್ತ ಮೀನ್ಸ್ ದ ಲ್ಯಾಂಡ್ ಆಫ್ ಆರ್ಯನ್ಸ್. ಅಂದರೆ ನಂತರದಲ್ಲಿ ದೇ ಆಕ್ಯುಪೈಡ್ ಆರ್ಯವರ್ತ, ದ ಗ್ರೇಟರ್ ಪಾರ್ಟ್ ಆಫ್ ದ ನಾರ್ದರ್ನ್ ಇಂಡಿಯಾ, ಆ್ಯಂಡ್ ದ ದ್ರವಿಡಿಯನ್ಸ್ ಹೂ ವೇರ್ ದ ವೆನ್ಕ್ವಿಶ್ಡ್ ದ ಮೈಗ್ರೇಟೆಡ್ ಟು ದ ಸೌತ್. ಅಂದರೆ ಇವರು ಆರ್ಯವರ್ತವನ್ನು ಬಹುಭಾಗವನ್ನು ಆಕ್ರಮಿಸಿದಂತಹ ಈ ಆರ್ಯನ್ನರು ನಂತರದಲ್ಲಿ ದಕ್ಷಿಣಕ್ಕೆ ವಲಸೆ ಹೋದರು. ಅಂದರೆ ಇವರು ಆಕ್ರಮಿಸಿಕೊಂಡಿದ್ದ
ಈ ದ್ರವಿಡಿಯನ್ನರಿಂದ ಸೋತಾದ ಇವರು ನಂತರದಲ್ಲಿ ದಕ್ಷಿಣಕ್ಕೆ ವಲಸೆ ಹೋದವರು ಎಂಬುದು ಕೆಲವೊಂದು ಇತಿಹಾಸಕಾರರ ಅಭಿಪ್ರಾಯ ಏನಿದೆ. ವಿ ವಿಲ್ ಸ್ಟಡಿ ದ ವಾಟ್ ಈಸ್ ಆರ್ಯ ಅಂದರೆ ಆರ್ಯ ಎಂದರೇನು, ಆರ್ಯ ಎನ್ನುವಂಥ ಪದದ ಅರ್ಥ ಏನು, ಆರ್ಯ ಎಂದರೆ ಏನು, ವಾಟ್ ಈಸ್ ಆರ್ಯ, ವಾಟ್ ಈಸ್ ಮೆಂಟ್ ಬೈ ಆರ್ಯ. ಆರ್ಯನ್ ಮೀನ್ಸ್ ನೋಬಲ್ ಆರ್ ಮಾಸ್ಟರ್ ಆರ್ ಎ person dependent on agriculture. Very important, note this point students. Aryans means what is meant by Arya means noble or a person or master or a person dependent on agriculture. ಆರ್ಯ ಎಂದರೆ ಒಂದು ಒಡೆಯ ಅಥವಾ ಕುಲೀನ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ. ಅಂದರೆ ಐ ವಿಲ್ ರೈಟ್ ದ ಪರ್ಸನ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್, ಅಂದರೆ ಕೃಷಿ ಅವಲಂಬಿತ ವ್ಯಕ್ತಿ ಅಂತ ಬರೆದ್ರೂ ಕೂಡ ಸಾಕು. ಅಂದರೆ ಆರ್ಯ ಎಂಬ ಪದದ ಅರ್ಥ ಒಬ್ಬ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಎಂಬುದಾಗಿ ನಮಗೆ ಕಂಡುಬರುತ್ತದೆ. ಹಾಗಿದ್ರೆ ಈ ಆರ್ಯ ಎನ್ನುವಂಥ ಪದ ಯಾವುದರಿಂದ ಬಂದಿದೆ, ಯಾವ ಭಾಷೆಯಿಂದ ಬಂದಿದೆ, ವಿಚ್ ಲ್ಯಾಂಗ್ವೇಜ್ ದ ಟರ್ಮ್ ಆರ್ಯ ಡಿರೈವ್ಡ್ ಫ್ರಮ್ ವಿಚ್, ಅಂದರೆ ಯಾವ ಭಾಷೆಯಿಂದ ಆರ್ಯ ಎನ್ನುವಂಥ ಪದ ಬಂದಿದೆ ಎಂಬುದಾಗಿ ತಿಳ್ಕೊಂಡಾಗ ಹಿಯರ್ ದ ಆರ್ಯನ್ಸ್, ಅಂದರೆ ಈ ಒಂದು ಆರ್ಯ ಎನ್ನುವಂತಹ ಪದ ನಿಜವಾಗಲೂ ಸಂಸ್ಕೃತ ಲ್ಯಾಂಗ್ವೇಜ್, ಅಂದರೆ ಈ ಒಂದು ಸಂಸ್ಕೃತ ಭಾಷೆಯಾದಂತಹ ಆರ್ಯ ಎನ್ನುವ ಪದ ಅಲ್ಲ, ವೇದಾಸ್, ಆರ್ಯ ಅಲ್ಲ, ವೇದಾಸ್. ಈ ವೇದ ಎನ್ನುವಂತಹ ಪದ ಆರ್ಯನರ ಕಾಲದ ಮುಖ್ಯವಾದ ಸಾಹಿತ್ಯ ವೇದ ಎನ್ನುವಂಥದ್ದು. ವೇದ ಎನ್ನುವುದು ವೈದಿಕ ಕಾಲದ ಸಂಸ್ಕೃತಿಯನ್ನು ತಿಳಿಸುವಂತಹ ಒಂದು ಸಾಹಿತ್ಯಗಳು ಎಂಬುದಾಗಿ ಹೇಳ್ಬೋದು. ವೇದ, ವಾಟ್ ಈಸ್ ಮೆಂಟ್ ಬೈ ವೇದ, ವೇದ ಎಂದರೇನು ಅಂದರೆ ವೇದಾಸ್, ಆ್ಯಕ್ಚುಲಿ ವೇದಾಸ್ ದ ಸ್ಯಾಕ್ರೆಡ್ ಬುಕ್ಸ್ ಆಫ್ ದ ಆರ್ಯನ್ಸ್ ಆರ್ ದ ಮೇನ್ ಸೋರ್ಸ್ ಆಫ್ ದ ಸ್ಟಡಿ ಫಾರ್ ದ ವೇದಿಕ್ ಕಲ್ಚರ್. ಅಂದರೆ ವೇದ ಎಂಬುದು ಆರ್ಯನ್ನರ ಪ್ರಮುಖವಾದಂತಹ ಸಾಹಿತ್ಯ ಕೃತಿ ಅಥವಾ ಅವರ ಒಂದು ಪವಿತ್ರ ಗ್ರಂಥ ಎಂಬುದಾಗಿ ಹೇಳ್ಬೋದು. ವೇದಗಳು ಆರ್ಯನ್ನರ ಕಾಲದ ಒಂದು ಪವಿತ್ರ ಗ್ರಂಥ. ಇಟ್ ಟೆಲ್ಸ್ ಅಸ್ ಅಬೌಟ್ ದ ಸ್ಟಡಿ ಆಫ್ ದ ವೇದಿಕ್ ಕಲ್ಚರ್. ಅದು ಇದು ಏನು ತಿಳಿಸ್ತದೆ ಅಂತ ಹೇಳಿದರೆ ವೈದಿಕ ಸಾಹಿತ್ಯ, ವೈದಿಕ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡುವುದನ್ನು ನಮಗೆ ಈ ವೇದ ಎಂಬುದು ತಿಳಿಸ್ತದೆ. ಹಾಗಿದ್ರೆ ಈ ವೇದ ಎಂಬ ಪದ ಯಾವುದರಿಂದ ಬಂದಿದೆ, ವಿಚ್ ಲ್ಯಾಂಗ್ವೇಜ್, ಅಂದರೆ ಯಾವ ಭಾಷೆಯಿಂದ ಇದು ಬಂದಿದೆ ಅಂತ ತಿಳ್ಕೊಂಡಾಗ ವೇದ ಈಸ್ ಡಿರೈವ್ಡ್ ಫ್ರಮ್ ದ ಸಂಸ್ಕೃತ್ ವರ್ಡ್ ವಿದ್. ಸಂಸ್ಕೃತ್ ವರ್ಡ್ ವಿದ್. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 1 marks. Veda is derived from Sanskrit word vid, which means knowledge. Veda, which means knowledge. ವೇದ ಎಂಬ ಪದದ ಅರ್ಥ, ವೇದ ಎಂಬುದು ಸಂಸ್ಕೃತ ಪದವಾದಂತಹ ವಿದ್ ಎಂಬುದರಿಂದ ಬಂದುದಾಗಿದೆ. ಸಂಸ್ಕೃತ ಮೂಲವಾದ ವಿದ್ ಎಂಬುದರಿಂದ ಬಂದುದಾಗಿದೆ. ವಿದ್ ಎಂದರೆ ಜ್ಞಾನ ಎಂಬಂತಹ ಒಂದು ಅರ್ಥವನ್ನು ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ವಿದ್ ಅಂದರೆ ಜ್ಞಾನ ಎಂಬುದಾಗಿ. ಈಗ ದೇ ಕಂಪೋಸ್, ಆರ್ಯನ್ಸ್ ದೇ ಕಂಪೋಸ್ 4 ವೇದಾಸ್. ವೆರಿ ಇಂಪಾರ್ಟೆಂಟ್ ದಿಸ್ ಒನ್ ಆಲ್ಸೋ ಫಾರ್ 2 marks. They composed 4 Vedas, namely Rigveda, Yajurveda, Samaveda, Atharvana Veda. 4 Vedas like Rigveda, Yajurveda, Samaveda, Atharvana. 4 ವೇದಗಳು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. ನೆನ್ಪಿಡಿ ಸ್ಟೂಡೆಂಟ್ಸ್. 4 ವೇದಗಳನ್ನು ತಿಳಿಸಿ. ನೇಮ್ 4 ವೇದಾಸ್ ಎಂಬುದ ಕ್ವಶನ್ ಬಂದೇ ಬರ್ತದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಎಮಂಗ್ ದೆಮ್ ಋಗ್ವೇದ ವಾಸ್ ದ ಫಸ್ಟ್ ಟು ಬಿ ಕಂಪೋಸ್ಡ್. Rigveda was the first to be composed. Note this point, very important for 1 marks. Rigveda. Name the first Veda ಎಂಬುದ ಕೇಳಿಯೇ ಕೇಳ್ತಾರೆ 1 marksಗೆ. Name the first Veda. Rigveda was the first to be composed or first Veda. ಋಗ್ವೇದ ಮೊದಲನೇದಾಗಿ ಕಂಡುಹಿಡಿಯಲ್ಪಟ್ಟಂತಹ ವೇದ. ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಋಗ್ವೇದಿಕ್ ಪೀರಿಯಡ್ ಆರ್ ಋಗ್ವೇದ. ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಅರ್ಲಿ ವೇದಿಕ್ ಪೀರಿಯಡ್. This period is called early Vedic period or Rigvedic period. First one Rigveda. This period is called early Vedic period. ಮೊದಲ ವೇದಗಳ ಕಾಲ ಅಥವಾ ಋಗ್ವೇದದ ಕಾಲ ಎಂಬುದಾಗಿ ಕರೆಯಲಾಗಿದೆ. The remaining 3 Vedas, namely like the Yajurveda, Samaveda, Atharvana Veda were composed later on, which is called later Vedic period. ಅಂದರೆ ಋಗ್ವೇದ ಮೊದಲನೇ ವೇದ ಋಗ್ವೇದ ಈ ಕಾಲವನ್ನು ಅರ್ಲಿ ವೇದಿಕ್ ಪೀರಿಯಡ್ ಅನ್ನು ಕರೆದ್ರೆ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಏನಿದೆಯೋ ಅದನ್ನು ಉಳಿದ ವೇದಗಳ ಕಾಲ ಎಂಬುದಾಗಿ ಕರೆಸಲ್ಪಟ್ಟಿದೆ. ನೆಕ್ಸ್ಟ್ ಲೆಟ್ ಅಸ್ ನೌ ಸ್ಟಡಿ ದ ಸೈಲೆಂಟ್ ಫೀಚರ್ಸ್
ಅಂದರೆ ಒಂದು ಅತ್ಯಂತ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಆರ್ಯಾನ್ಸ್ ಆರ್ ವೇದಿಕ್ ಪೀರಿಯಡ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್ ಆರ್ 10 ಮಾರ್ಕ್ಸ್. ನೋಟ್ ದಿಸ್ ಪಾಯಿಂಟ್, ನಾನು ನೋಟ್ಸಲ್ಲಿ ನಿಮಗೆ ಕೊಟ್ಟಿರ್ತೇನೆ, ಪ್ರತಿಯೊಂದನ್ನು ಸೈಡಲ್ಲಿ ಹಾಕಿದ್ದೇನೆ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸಿಗೆ ಅಂತೇಳಿ. ಅದರಿಂದ ಇದನ್ನು ಓದಲೇಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ವೇದಿಕ್ ಪೀರಿಯಡ್ ಆರ್ ಆರ್ಯಾನ್ಸ್. ಆರ್ಯನ್ನರ ಕಾಲದ ಪ್ರಮುಖ ಲಕ್ಷಣಗಳು, ಅವರ ಅಂದರೆ ಆರ್ಯನ್ನರ ಕಾಲದ ಒಂದು ಇತಿಹಾಸ ಅಥವಾ ಅವರ ಇತಿಹಾಸದ ಪ್ರಮುಖ ಲಕ್ಷಣಗಳೇನು ಎಂಬುದರ ಬಗ್ಗೆ ಅತ್ಯಂತ ಇಂಪಾರ್ಟೆಂಟ್ ಕ್ವಶನ್ ಇದು. ಫಸ್ಟ್ ಒನ್, ಪೊಲಿಟಿಕಲ್ ಕಂಡೀಷನ್. ಪೊಲಿಟಿಕಲ್ ಕಂಡೀಷನ್, ರಾಜಕೀಯ ಜೀವನ ಅಥವಾ ರಾಜಕೀಯ ಪರಿಸ್ಥಿತಿ. Aryan tribes, where the Aryan tribes gradually settled in India, the tribes were called Janas. The head of the tribe was called Rajan. The tribes quarreled with each other for cattle and territories. Rajan was assisted by the Purohita, Sangraharti, Senapati, Vispatis and Graminis in the administration. Grama was the smallest unit of the administration. Very important. Gramini was the head of the village and Vispati was in charge of the group of the villages. The primary duty of the king was the protection of his tribes and received gifts from people for this. And there are two political institutions was existed, that is Sabha and Samiti. Sabha means group of elders, Samiti means group of experts. ಅಂದರೆ ರಾಜಕೀಯ ಜೀವನದ ಬಗ್ಗೆ ಅರ್ಲಿ ವೇದಗಳ ಕಾಲದಲ್ಲಿ, ಋಗ್ವೇದದ ಕಾಲದ ರಾಜಕೀಯ ಜೀವನದ ಬಗ್ಗೆ ತಿಳ್ಕೊಂಡಾಗ ಆರ್ಯನ್ ಟ್ರೈಬ್ಸ್ ಕಾಲ್ಡ್ ಗ್ರ್ಯಾಜುಲಿ ಸೆಟಲ್ಡ್ ಇನ್ ಇಂಡಿಯಾ. ಈ ಆರ್ಯನರ ಒಂದು ಬುಡಕಟ್ಟು ಜನಾಂಗ ಭಾರತದಲ್ಲಿ ಯಾವಾಗ ನೆಲೆ ನಿಂತಿತೋ ದ ಟ್ರೈಬ್ಸ್ ವರ್ ಕಾಲ್ಡ್ ಜನಾಸ್. ಈ ಒಂದು ಬುಡಕಟ್ಟು ಜನಾಂಗವನ್ನೇನಂತ ಕರೆಯಲಾಗಿದೆ, ಜನಾಸ್ ಎಂಬುದಾಗಿ ಕರೆಯಲಾಗಿದೆ. ಈ ಒಂದು ಜನಾಸ್ ಅಥವಾ ಈ ಬುಡಕಟ್ಟು ಜನಾಂಗದ ಒಬ್ಬ ಮುಖ್ಯ ವ್ಯಕ್ತಿಯನ್ನು, ಅಂದರೆ ಅದರ ಪ್ರಮುಖ ವ್ಯಕ್ತಿಯನ್ನು, ನಾಯಕನನ್ನು ರಾಜನ್ ಎಂಬುದಾಗಿ ಕರೆಯುತ್ತಾರೆ. ಅಂದರೆ ಹೆಡ್ ಆಫ್ ದ ಟ್ರೈಬ್ಸ್ ಆರ್ ಕಾಲ್ಡ್ ರಾಜನ್. ದ ಟ್ರೈಬ್ಸ್ quarrel, ಅಂದರೆ ಈ ಒಂದು ದೀಸ್ ಟ್ರೈಬ್ಸ್ quarrel ಆರ್ ಸ್ಟ್ರಗಲ್ ವಿತ್ ಈಚ್ ಅದರ್ ಫಾರ್ ಕ್ಯಾಟಲ್ ಆ್ಯಂಡ್ ಟೆರಿಟೋರೀಸ್. ಅಂದರೆ ತಮಗೆ ಜಾನುವಾರುಗಳ ಸಾಕಾಣಿಕೆ ಆಗಿರ್ಬೋದು ಅಥವಾ ಈ ಒಂದು ಬುಡಕಟ್ಟು ಪ್ರದೇಶಗಳನ್ನು, ತಮ್ಮ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳುವುದಕ್ಕಾಗಿರ್ಬೋದು, ಪರಸ್ಪರ ಸಂಘರ್ಷದಲ್ಲಿ ತೊಡಗಿದ್ದವು. ಆ್ಯಂಡ್ ದ ರಾಜನ್ ವಾಸ್ ಅಸಿಸ್ಟೆಡ್ ಬೈ ದ ಪುರೋಹಿತ, ಸಂಗ್ರಹಾರ್ಥಿ, ಸೇನಾಪತಿ, ವಿಸ್ಪತಿ ಆ್ಯಂಡ್ ಅಂದರೆ ಇವನು ತನ್ನ ರಾಜನಿಗೆ ಸಲಹೆ ಸೂಚನೆಗಳನ್ನು ನೀಡುವುದಕ್ಕೋಸ್ಕರ, ಆಡಳಿತದಲ್ಲಿ ಸಲಹೆ ಸೂಚನೆಗಳು ನೀಡುವುದಕ್ಕೋಸ್ಕರ ಅವನ ಕೈ ಕೆಳಗೆ ಈ ಪುರೋಹಿತ, ಸಂಗ್ರಹಾರ್ಥಿ, ವಿಸ್ಪತಿ ಮುಂತಾದಂತಹ ಮತ್ತು ಮುಂತಾದಂತಹ ಆಡಳಿತದಲ್ಲಿ ಸಲಹೆ ಸೂಚನೆಗಳು ನೀಡುವಂತಹ ಅಧಿಕಾರಿಗಳು ಅವನ ಕೈ ಕೆಳಗಿದ್ರು. ಆ್ಯಂಡ್ ಅಟ್ ಲಾಸ್ಟ್ ಫೈನಲಿ ಗ್ರಾಮ ವಾಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ಗ್ರಾಮಿಣಿ ವಾಸ್ ದ ಹೆಡ್ ಆಫ್ ದ ವಿಲೇಜ್. ಅಂದರೆ ಗ್ರಾಮ ಈ ಆಡಳಿತದ ಅತ್ಯಂತ ಚಿಕ್ಕ ಘಟಕ, ಅದರಲ್ಲಿ ಗ್ರಾಮಿಣಿ ವಾಸ್ ದ ಹೆಡ್ ಆಫ್ ದ ವಿಲೇಜ್. ಅಂದರೆ ಗ್ರಾಮಿಣಿ ಈ ಒಂದು ಹಳ್ಳಿಯ ಗ್ರಾಮದ ಮುಖ್ಯಸ್ಥನ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 1 ಮಾರ್ಕ್ಸ್. ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಣಿ ಎಂಬ ಹೆಸರಿನಿಂದ ಕರೆಯುತ್ತಾ ಇದ್ರು. There are two political groups. Very important question. Very important question for 2 marks. There are two political groups or political institutions, Sabha and Samiti. Sabha means group of elders, ಅಂದರೆ ಹಿರಿಯರಿಂದ ಕೂಡಿದಂತಹ ಒಂದು ಸಮೂಹ. ಸಮಿತಿ ಮೀನ್ಸ್ ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್, ಅಂದರೆ ಅನುಭವಸ್ಥರಿಂದ ಕೂಡಿದಂತಹ ಒಂದು ಸಮಿತಿ. ಆ್ಯಂಡ್ ಬಿಕೇಮ್ ಡ್ಯೂರಿಂಗ್ ದ ಲೇಟರ್ ವೇದಿಕ್ ಪೀರಿಯಡ್. ಡ್ಯೂರಿಂಗ್ ದ ಲೇಟರ್ ವೇದಿಕ್ ಪೀರಿಯಡ್ ಜನಾಸ್ ಬಿಕೇಮ್ ವೆರಿ ಪವರ್ಫುಲ್. ಅಂದರೆ ಅರ್ಲಿ ವೇದಿಕ್ ಪೀರಿಯಡಲ್ಲಿ ಈ ಜನಾಸ್ ಏನಾಗಿದ್ರು ಅಷ್ಟೊಂದು ಪ್ರಬಲವಾಗಿಲ್ಲ. ಬಟ್ ಡ್ಯೂರಿಂಗ್ ದ ಉಳಿದ ವೇದಗಳ ಕಾಲಕ್ಕಾಗುವಾಗ ದೀಸ್ ಜನಾಸ್ ಬಿಕೇಮ್ ವೆರಿ ಪವರ್ಫುಲ್ ಆ್ಯಂಡ್ ಟರ್ನ್ಡ್ ಇನ್ ಟು ದ ಕಿಂಗ್ಡಮ್ಸ್. The kingdoms were divided into provinces and subdivided into gopas, vishayas and gramas. Kingship became hereditary. The important kingdoms were Kuru, Panchala, Kashi, Videha, Vidarbha. Imperialism came into existence, resulting in hierarchy of kings, rajas, maharajas, rajadirajas, ekrat, virat, samrat, chakravarti. And the kings began to perform yagas like Rajasuya, Ashwamedha and Vajapeya to establish their political supremacy. The kings were assisted by council of ministers and number of the officers. The Sabha and Samiti continued to existence. ಅಂದರೆ
ಉಳಿದ ವೇದಗಳ ಕಾಲಕ್ಕಾಗುವಾಗ ಈ ಜನಾಸ್ ಎನ್ನುವಂತಹ ಪ್ರಾರಂಭದ ವೇದಗಳ ಕಾಲದ ಈ ಟ್ರೈಬ್ಸ್ ಏನಿದೆಯೋ, ಜನಾಸ್ ಎನ್ನುವಂಥ ಟ್ರೈಬ್ಸ್ ಏನಿದೆಯೋ ಅದು ಇನ್ ದ ಲೇಟರ್ ವೇದಿಕ್ ಪೀರಿಯಡ್ ವಾಸ್ ವೆರಿ ಪವರ್ಫುಲ್. ಅಂದರೆ ಇದೇನಾಯಿತು, ಅತ್ಯಂತ ಬಲಿಷ್ಠವಾಗತೊಡಗಿತ್ತು. ಅಂದರೆ ಯಾವ ರೀತಿ ಬಲಿಷ್ಠವಾಯಿತು ಅಂದರೆ ಟರ್ನ್ಡ್ ಇನ್ ಟು ಕಿಂಗ್ಡಮ್ಸ್. ಕೇವಲ ಒಂದು ಟ್ರೈಬ್ಸ್, ಒಂದು ಬುಡಕಟ್ಟು ಜನಾಂಗ ಎಂಬುದಾಗಿದ್ದಂಥ ಈ ಒಂದು ಗುಂಪು, ಕೇವಲ ಇದ್ದಂಥ ಒಂದು ಗುಂಪು ನಂತರ ಒಂದು ರಾಜ್ಯವಾಗಿ ಮಾರ್ಪಾಟಿತು. ಟರ್ನ್ಡ್ ಇನ್ ಟು ಕಿಂಗ್ಡಮ್ಸ್, ದ ಕಿಂಗ್ಡಮ್ಸ್. ಅನಂತರ ದಿನಗಳಲ್ಲಿ ಇದು ವಿಸ್ತಾರಿತ, ಎಕ್ಸ್ಪ್ಯಾಂಡೆಡ್ ವೆರಿ ವಾಸ್ಟ್, ಅಂದರೆ ಅತ್ಯಂತ ವಿಸ್ತಾರವಾಗಿ ವಿಸ್ತರಿಸಲ್ಪಟ್ಟು. ದೀಸ್ ಕಿಂಗ್ಡಮ್ಸ್ ಇನ್ ಬಿಕೇಮ್ ಎಕ್ಸ್ಪ್ಯಾಂಡೆಡ್ ವೆರಿ ವಾಸ್ಟ್, ಅಂದರೆ ಅತ್ಯಂತ ವಿಸ್ತಾರವಾಗಿ ವಿಸ್ತರಿಸಲ್ಪಟ್ಟಿತು. Therefore, the kingdoms were divided into provinces and subdivided into gopas, vishayas, gramas. ಅಂದರೆ ಈ ರಾಜ್ಯ ಏನಾಯಿತು, ಆಡಳಿತದ ಅನುಕೂಲತೆಗೋಸ್ಕರ ಪ್ರಾಂತ್ಯಗಳು ಮತ್ತು ಉಪವಿಭಾಗಗಳಾಗಿ ಗೋಪ, ವಿಷಯ, ಗ್ರಾಮಗಳೆಂಬಾಗಿ ಉಪವಿಷಯಗಳಾಗಿ ವಿಭಜಿಸಲ್ಪಟ್ಟವು. ಕಿಂಗ್ಶಿಪ್ ಬಿಕೇಮ್ ಹೆರಿಯರ್ ಆ್ಯಂಡ್ ಹೆರಿಡಿಟರಿ. ಈ ಒಂದು ರಾಜಪ್ರಭುತ್ವ ಅಥವಾ ರಾಜತ್ವ ಇನ್ನು ನಂತರದ ದಿನಗಳಲ್ಲಿ ಏನಾಗತೊಡಗಿತೋ ಅದೊಂದು ರೀತಿಯಲ್ಲಿ ವಂಶ ಪಾರಂಪರ್ಯವಾಗಿ ಬಿಟ್ಟಿದ್ದು. ರಾಜಪ್ರಭುತ್ವ ಎನ್ನುವುದು ವಂಶ ಪಾರಂಪರ್ಯವಾಯಿತು. ದ ಇಂಪಾರ್ಟೆಂಟ್ ಕಿಂಗ್ಡಮ್ಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ದ ಇಂಪಾರ್ಟೆಂಟ್ ಕಿಂಗ್ಡಮ್ಸ್ ವೇರ್ ಕುರು, ಪಾಂಚಾಲ, ವಿದೇಹ, ವಿದರ್ಭ ಆ್ಯಂಡ್ ಕಾಶಿ. ಇದಿಷ್ಟು ಆ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ರಾಜ್ಯಗಳಾಗಿತ್ತು, ಅತ್ಯಂತ ಪ್ರಸಿದ್ಧಿ ಪಡೆದಂತಹ ಒಂದು ರಾಜ್ಯಗಳಾಗಿತ್ತು. ಆ್ಯಂಡ್ ಅಷ್ಟು ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ಇವರು ರಾಜ ಮಹಾರಾಜ, ರಾಜಾಧಿರಾಜ, ಸಾಮ್ರಾಟ, ವಿರಾಟ, ಚಕ್ರವರ್ತಿ ಮುಂತಾದವುಗಳ ಒಂದು ಶ್ರೇಣಿಯನ್ನು ಪಡೆಯೋದಕ್ಕೋಸ್ಕರ ಹಂಬಲಿಸ್ತಾ ಇದ್ದರು. ಆ್ಯಂಡ್ ಫಾರ್ ದ ಎಸ್ಟಾಬ್ಲಿಷ್ ದರ್ ಪೊಲಿಟಿಕಲ್ ಸುಪ್ರಮಸಿ, ಅಂದರೆ ಅವರು ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸೋದಕ್ಕೋಸ್ಕರ ಪರ್ಫಾರ್ಮ್ಡ್ ದ ಯಾಗಾಸ್ ಲೈಕ್ಸ್ ಅಶ್ವಮೇಧ, ರಾಜಸೂಯ, ಸೌತ್ರಾಮಣಿ ಆ್ಯಂಡ್ ವಾಜಪೇಯ. ಈ ಎಲ್ಲ ಯಾಗಗಳನ್ನು ಕೂಡ ಮಾಡ್ತಾಯಿದ್ರು. After that, the military was well organized and consisted of infantry, elephant force and cavalry. ನಂತರದ ದಿನಗಳಲ್ಲಿ ಏನಾಯಿತು, ಈ ರಾಜ್ಯವು ದಿ ಬಿಲ್ಟ್ ಸ್ಟ್ರಾಂಗ್ ಆರ್ಮಿ, ಅಂದರೆ ಬಲಿಷ್ಠವಾದ ಸೈನ್ಯವನ್ನು ಕಟ್ಟಿದ್ರು ಇವರು. ಸೈನ್ಯವನ್ನು ಕಟ್ಟಿ ಈ ಸೈನ್ಯದಲ್ಲಿ ಕನ್ಸಿಸ್ಟ್ ಆಫ್ ದ ಇನ್ಫ್ಯಾಂಟ್ರಿ, ಎಲಿಫೆಂಟ್ ಫೋರ್ಸ್ ಆ್ಯಂಡ್ ಕ್ಯಾವಲ್ರಿ, ಅಂದರೆ ಕಾಲ್ದಳ ಇತ್ತು, ಗಜದಳ ಇತ್ತು, ಅಶ್ವದಳಗಳು ಮತ್ತು ನೌಕಾದಳಗಳ ಬಳಕೆ ಕೂಡ. ಅಂದರೆ ನ್ಯಾವಿ ವಾಸ್ ಇನ್ ಲಿಟಲ್ ಯೂಸ್, ಅಂದರೆ ಅತ್ಯಂತ ಹೆಚ್ಚಾಗಿರಲಿಲ್ಲ. ಲಿಟಲ್ ಯೂಸ್, ನ್ಯಾವಿ ವಾಸ್ ಇನ್ ಲಿಟಲ್ ಯೂಸ್. ವಾರ್ಫೇರ್ ಬಿಕೇಮ್ ದ ಕಾಂಪ್ಲಿಕೇಟೆಡ್ ಇನ್ ದ ಲೇಟರ್ ವೇದಿಕ್ ಪೀರಿಯಡ್, ಅಂದರೆ ಉಳಿದ ವೇದಗಳ ಕಾಲಕ್ಕಾಗುವಾಗ ಈ ಒಂದು ಯುದ್ಧ ಎನ್ನುವಂಥದ್ದು ಉತ್ತರ ವೇದಗಳ ಕಾಲದಲ್ಲಿ ಬಿಕೇಮ್ ವೆರಿ ಕಾಂಪ್ಲಿಕೇಟೆಡ್, ಅಂದರೆ ತುಂಬಾ ಜಟಿಲವಾಗತೊಡಗಿತು. ಅಂದರೆ ವೆರಿ ರಿಜಿಡಿಟಿ. ದ ಸಿಂಪಲ್ ವೆಪನ್ಸ್ ಆಫ್ ದ ಅರ್ಲಿ ವೇದಿಕ್ ಏಜ್ were replaced in the later Vedic period by improved war weapons like the bows and arrows, swords, spears, maces, axes. ಅಂದರೆ ಪ್ರಾರಂಭದಲ್ಲಿ ಕೇವಲ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಯುದ್ಧೋಪಕರಣಗಳಿತ್ತು ಪೂರ್ವ ವೇದಗಳ, ಅಂದರೆ ಋಗ್ವೇದದ ಕಾಲದಲ್ಲಿ. ಆದರೆ ಉಳಿದ ವೇದಗಳ ಕಾಲಕ್ಕಾಗುವಾಗ ಇದು ಬಿಲ್ಲು, ಬಾಣ, ಖಡ್ಗ, ಗದೆ, ಕೊಡಲಿ ಮುಂತಾದ ಬಲಿಷ್ಠವಾದ ಯುದ್ಧೋಪಕರಣಗಳು ಬಳಕೆಗೆ ಬಂತು. ಅಷ್ಟು ಮಾತ್ರವಲ್ಲದೆ ಹೆಲ್ಮೆಟ್ಸ್ ಆ್ಯಂಡ್ ಆರ್ಮರ್ಸ್ were used for protections, ಅಂದರೆ ಅವರು ತಮ್ಮ ರಕ್ಷಣೆಗೋಸ್ಕರ ಶಿರಸ್ತ್ರಾಣ ಮತ್ತು ಕವಚಗಳನ್ನು ಕೂಡ ಬಳಸತೊಡಗಿದರು. ವಿನ್ನಿಂಗ್ ದ ವಾರ್ ಬಿಕೇಮ್ ಇಂಪಾರ್ಟೆಂಟ್ ಆ್ಯಂಡ್ ದೇ ಫಾಲೋಡ್ ದ ಪಾತ್ ಆಫ್ ಡಿಸಿಟ್ ಫಾರ್ ದಿಸ್ ಪರ್ಪಸ್. ವಿನ್ನಿಂಗ್ ದ ವಾರ್ ಬಿಕೇಮ್ ವೆರಿ ಇಂಪಾರ್ಟೆಂಟ್, ಅಂದರೆ ಯುದ್ಧದಲ್ಲಿ ಜಯಗಳಿಸುವುದು ಅವರಿಗೆ ಏನಾಗಿತ್ತು, ಮುಖ್ಯವಾಗಿತ್ತು. ಇದಕ್ಕೋಸ್ಕರ ಫಾರ್ ದಿಸ್ ಪರ್ಪಸ್ ದೇ ವರ್ ಆಲ್ಸೋ ಫಾಲೋಡ್ ದ ಅನ್ಫೇರ್ ಮೀನ್ಸ್, ಅಂದರೆ ಇದಕ್ಕೋಸ್ಕರ ಏನು ಮಾಡ್ತಿದ್ದೆ, ಫಾಲೋಡ್ ದ ಪಾತ್ ಆಫ್ ಡಿಸಿಟ್ ಆರ್ ಅನ್ಫೇರ್, ಅಂದರೆ ಅನ್ಯಾಯದ ಮಾರ್ಗವನ್ನು ಕೂಡ ಅವರು ಅನುಸರಿಸ್ತಿದ್ರು. Next point, let us now study the second point, social condition, ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು. The joint family system was in vague. Aryan society was patriarchal. The eldest male member was the head of the family and was called Kulapati or Grahapati. Very important question. Monogamy was in vague. Polygamy was confined to royal families. Widow remarriage was in existence. The status of women was high and had equal rights with men. Women scholars like, very important question, Vishwavara, Ghosha, Apala composed the hymns. The social divisions like the Chaturvarnas were based on professions. They were Brahmana, Kshatriya, Vaishya, Shudra. The people could change professions and hence change the varnas. Thus, there was mobility among the varnas.
ಅಂದರೆ ಈ ಒಂದು ಅವಿಭಕ್ತ ಇವರ ಸಾಮಾಜಿಕ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಅವಿಭಕ್ತ ಕುಟುಂಬ ಪದ್ಧತಿ ವ್ಯವಸ್ಥೆ ಆರ್ಯನ್ನರಲ್ಲಿತ್ತು. ಮತ್ತು ಆರ್ಯನ್ನರ ಒಂದು ಸೊಸೈಟಿ ಹೇಗಿದೆ, ಆರ್ಯನ್ ಸೊಸೈಟಿ ವಾಸ್ ದ ಪ್ಯಾಟ್ರಿಯಾರ್ಕಲ್ ಅಂದರೆ ಪಿತೃಪ್ರಧಾನ ಕುಟುಂಬವಾಗಿತ್ತು. ಅಥವಾ ದ ಎಲ್ಡೆಸ್ಟ್ ಮೇಲ್ ಮೆಂಬರ್ ಅಂದರೆ ಅತ್ಯಂತ ಹಿರಿಯನಾದ ಪುರುಷ ಸದಸ್ಯ ಕುಟುಂಬದ ಮುಖ್ಯಸ್ಥನಾಗಿದ್ದು ಹೆಡ್ ಆಫ್ ದ ಫ್ಯಾಮಿಲಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ದಿಸ್ ಪಾಯಿಂಟ್. ವಾಸ್ ಕಾಲ್ಡ್ ಆಸ್ ದ ಕುಲಪತಿ ಆರ್ ಗೃಹಪತಿ. ಅವನನ್ನು ಕುಲಪತಿ ಅಥವಾ ಗೃಹಪತಿ ಎಂಬುದಾಗಿ ಕರೆಯುತ್ತಾ ಇದ್ರು. ಆರ್ಯನ್ನರ ಕಾಲದಲ್ಲಿ ಏಕಪತ್ನಿತ್ವ ಇತ್ತು, ಬಹುಪತ್ನಿತ್ವ ಕೂಡ ರೂಢಿಯಲ್ಲಿತ್ತು. ಬಟ್ ಅಂದರೆ ಈ ಒಂದು ಬಹುಪತ್ನಿತ್ವ ಅನ್ನೋದು ಓನ್ಲಿ ಫಾರ್ ದ ರಾಯಲ್ ಫ್ಯಾಮಿಲಿ ಅಂದರೆ ರಾಜವಂಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಆ್ಯಂಡ್ ವಿಡೋ ಮ್ಯಾರೇಜ್ ವಾಸ್ ಇನ್ ವೇಗ್ ಆ್ಯಂಡ್ ವಿಮೆನ್ ಸ್ಟೇಟಸ್ ವಾಸ್ ಹೈ ಅಂದರೆ ಮಹಿಳೆಯರ ಸ್ಥಾನಮಾನ ಉತ್ತಮವಾಗಿತ್ತು. ಆ್ಯಂಡ್ ದ ಈಕ್ವಲ್ ಪಾರ್ಟ್ ಅಂದರೆ ಅದು ಸಮಾನವಾಗಿ ಪುರುಷರೊಂದಿಗೆ ಸಮಾನವಾದ ದೇ ಹ್ಯಾಡ್ ಈಕ್ವಲ್ ರೈಟ್ಸ್ ವಿತ್ ಮೆನ್ ಅಂದರೆ ಸಮಾನವಾದ ಒಂದು ಹಕ್ಕನ್ನು ಹೊಂದಿದ್ರು. ಮುಖ್ಯವಾಗಿ ಆ ಸಂದರ್ಭದಲ್ಲೂ ಕೂಡ ವೇದಗಳ ಕಾಲದಲ್ಲೂ ಕೂಡ ಮಹಿಳಾ ವಿದ್ವಾಂಸರಿದ್ದರು ನೋಡಿ. ಲರ್ನ್ಡ್ ವಿಮೆನ್ಸ್ ಆರ್ ವಿಮೆನ್ಸ್ ಸ್ಕಾಲರ್ಸ್ ಲೈಕ್ ವಿಶ್ವಾವರ, ಘೋಷ, ಅಪಾಲ ಕಂಪೋಸ್ ದ ಹೈಮ್ಸ್. ಅತ್ಯಂತ ಪ್ರಮುಖವಾದ ಮಹಿಳಾ ವಿದ್ವಾಂಸರುಗಳು ಈ ಶ್ಲೋಕಗಳನ್ನು ರಚನೆ ಕೂಡ ಮಾಡಿದ್ದಾರೆ. ಅದೇ ರೀತಿ ಇವರ ಸಮಾಜವು ಆನ್ ದ ಬೇಸ್ ಆಫ್ ದ 4 ವರ್ಣಾಸ್ ಆರ್ ಚತುರ್ವರ್ಣಾಸ್. ಆರ್ಯನ್ನರ ಸಮಾಜ ಚತುರ್ವರ್ಣಗಳನ್ನು ಆಧರಿಸಿತ್ತು. ದ ಇಂಪಾರ್ಟೆಂಟ್ ಅಮಂಗ್ ದೆಮ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ವೆರಿ ಇಂಪಾರ್ಟೆಂಟ್ ಕ್ವಶನ್. ದ 4 ವರ್ಣಾಸ್ ಕೇಳಿ ಮಕ್ಕಳೇ, ಅತ್ಯಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 4 ವರ್ಣಗಳು ಅಸ್ತಿತ್ವದಲ್ಲಿದ್ದು ಅದು ಯಾವುದು ಅಂತ ಹೇಳಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಆ್ಯಂಡ್ ದ ಪೀಪಲ್ ಕುಡ್ ಚೇಂಜ್ ಪ್ರೊಫೆಷನ್ಸ್ ಅಂದರೆ ಇವರು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಎನ್ನುವಂಥ ತಮ್ಮ ವೃತ್ತಿಗಳನ್ನು ಬದಲಾಯಿಸೋರೊಂದಿಗೆ ಜನರು ವರ್ಣಗಳನ್ನು ಕೂಡ ಬದಲಾಯಿಸಬಹುದಾಗಿತ್ತು. ಹೀಗೆ ಅವುಗಳಲ್ಲಿ ವರ್ಣಗಳಲ್ಲಿ ಏನಿತ್ತು ಅವರ ಆ ಸಂದರ್ಭದಲ್ಲಿದ್ದ ವರ್ಣಗಳಲ್ಲಿ ಒಂದು ರೀತಿಯ ಬದಲಾವಣೆ ಇತ್ತು. ದಸ್ ದೇರ್ ವಾಸ್ ದ ಮೊಬಿಲಿಟಿ ಅಮಂಗ್ ದ ವರ್ಣಾಸ್. ಡ್ಯೂರಿಂಗ್ ದ ಲೇಟರ್ ವೇದಿಕ್ period, the joint family system, later Vedic period, polygamy and polyandry came into existence. ಅಂದರೆ ಉಳಿದ ವೇದಗಳ ಕಾಲಕ್ಕಾಗುವಾಗ ಆರ್ಯನರ ಕಾಲದಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಕೂಡ ಅಸ್ತಿತ್ವಕ್ಕೆ ಬಂತು. ಆ್ಯಂಡ್ ದ ವಿಮೆನ್ಸ್ the position of the women very low status ಅಂದರೆ ಉಳಿದ ವೇದಗಳ ಕಾಲಕ್ಕಾಗೂ ಮಹಿಳೆಯರ ಸ್ಥಾನಮಾನ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತೊಡಗಿತು. ಆ್ಯಂಡ್ ವಿಮೆನ್ ಕಂಟಿನ್ಯೂ ಟು ದ ಪಾರ್ಟಿಸಿಪೇಟ್ ಇನ್ ರಿಲಿಜಿಯಸ್ ರೈಟ್ಸ್. ಓನ್ಲಿ ದ ವಿಮೆನ್ ಆಫ್ ಹೈಯರ್ ಕ್ಲಾಸ್ ರಿಸೀವ್ ಹೈಯರ್ ಎಜುಕೇಷನ್. ಬಟ್ ದ ವಿಮೆನ್ ವಾಸ್ ನೌ ಅಂಡರ್ ದ ಪ್ರೊಟೆಕ್ಷನ್ ಆಫ್ ಫಾದರ್ ಆರ್ ಹಸ್ಬೆಂಡ್ ಆರ್ ಎ ಸನ್. ವರ್ಣಸ್ ಟರ್ನ್ಡ್ ಇನ್ ಟು ಮೆನಿ castes. Caste systems became the hereditary. Brahmanas and Kshatriyas enjoyed the high status compared to the Vaishyas and Shudras. Life of an individual was divided into 4 stages called ashramas. Life of an individual was divided into 4 stages called ashramas. They were brahmacharya, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. ಅಂದರೆ ಉಳಿದ ವೇದಗಳ ಕಾಲಕ್ಕಾಗುವಾಗ ಇವರ ಸಾಮಾಜಿಕ ಪರಿಸ್ಥಿತಿ ಹೇಗಾಯಿತು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಕೂಡ ಇತ್ತು. ಆದರೆ ಮಹಿಳೆಯರ ಸ್ಥಾನಮಾನ ಸ್ವಲ್ಪ ಮಟ್ಟಿಗೆ ಕ್ಷೀಣಿಸಿತು. ಇನ್ ಸ್ಪೈಟ್ ಆಫ್ ದಿಸ್ ದ ವಿಮೆನ್ ಕಂಟಿನ್ಯೂ ಟು ಪಾರ್ಟಿಸಿಪೇಟ್ ಇನ್ ರಿಲಿಜಿಯಸ್ ರೈಟ್ಸ್. ಓನ್ಲಿ ದ ವಿಮೆನ್ ಆಫ್ ಹೈಯರ್ ಕ್ಲಾಸ್ ರಿಸೀವ್ಡ್ ಹೈಯರ್ ಎಜುಕೇಷನ್ ಅಂದರೆ ಉನ್ನತ ವರ್ಗದ ಮಹಿಳೆಯರು ಮಾತ್ರ ಏನಾಗ್ತಾಯಿದ್ರು ಉನ್ನತ ಶಿಕ್ಷಣವನ್ನು ಪಡೆಯುತ್ತಾ ಇದ್ದರು. ಆದರೆ ಅಂದರೆ ಮಹಿಳೆ ವೇದಗಳ ಕಾಲದಿಂದ ಇವತ್ತಿನವರೆಗೂ ಕೂಡ ಅಂದರೆ ಒಂದು ಇತರರ ರಕ್ಷಣೆಯಲ್ಲಿಯೇ ಬೆಳೆಯುವಂಥ ಪದ್ಧತಿ ವೇದಗಳ ಕಾಲದಿಂದ ಸ್ಟಿಲ್ ನಾವು ಅಂದರೆ ಇವತ್ತಿನವರೆಗೂ ಕೂಡ ಈ ರೀತಿ ಒಂದು ಪದ್ಧತಿ ಬೆಳೆದು ಬಂದಿದೆ. ಅಂದರೆ ಪ್ರಾರಂಭದಲ್ಲಿ ತಂದೆ, ನಂತರದ ಮಧ್ಯ ವಯಸ್ಸಿನಲ್ಲಿ ಗಂಡ ಮತ್ತು ಇಳಿ ವಯಸ್ಸಿನಲ್ಲಿ ತನ್ನ ಮಕ್ಕಳ ರಕ್ಷಣೆಯಲ್ಲಿ ಅವಳು ಬೆಳೆಯಬೇಕಾದ ಪರಿಸ್ಥಿತಿ ವೇದಗಳ ಕಾಲದಿಂದಲೂ ಕೂಡ ಬಂದಿದೆ. ಕಾಸ್ಟ್ ಸಿಸ್ಟಮ್ ಬಿಕೇಮ್ ಹೆರಿಡಿಟರಿ ಅಂದರೆ ಋಗ್ವೇದದ ಆರಂಭದ ಕಾಲದಲ್ಲಿ ಜಾತಿ ಪದ್ಧತಿ ಅನ್ನೋದು ಇರಲಿಲ್ಲ. ಆದರೆ ಉಳಿದ ವೇದಗಳ ಕಾಲಕ್ಕಾಗುವಾಗ ಮೀನ್ಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಲೇಟರ್ ವೇದಿಕ್ ಕಾಸ್ಟ್ ಸಿಸ್ಟಮ್ ಬಿಕೇಮ್ ಹೆರಿಡಿಟರಿ ಅಂದರೆ ಇದು ವಂಶ ಪಾರಂಪರ್ಯವಾಗತೊಡಗಿತು. ಬ್ರಾಹ್ಮಣಾಸ್ ಆ್ಯಂಡ್ ಕ್ಷತ್ರಿಯಾಸ್ ಕನ್ಸಿಡರ್ಡ್ ಆ್ಯಸ್ ದ ಅಪ್ಪರ್ ಕ್ಲಾಸಸ್
and Vaishyas and Shudras considered as the lower classes. Totally they were the superiority and inferiority was existed. ಅಂದರೆ ಆ ಸಂದರ್ಭದಲ್ಲಿ ಮೇಲು ಕೀಳು ಎನ್ನುವಂಥ ಪರಿಸ್ಥಿತಿ ಸೃಷ್ಟಿಯಾಯಿತು ಉಳಿದ ವೇದಗಳ ಕಾಲಕ್ಕಾಗುವಾಗ. ಬ್ರಾಹ್ಮಣ ಆ್ಯಂಡ್ ಕ್ಷತ್ರಿಯಸ್ ಎಂಜಾಯ್ಡ್ ದ ಹೈ ಸ್ಟೇಟಸ್, ಅಂದರೆ ಉನ್ನತ ಸ್ಥಾನಮಾನ ಇದ್ದರೆ ವೈಶ್ಯರು ಮತ್ತು ಶೂದ್ರರು ಕೆಳ ಸ್ಥಾನಮಾನವನ್ನು ಹೊಂದಿ ಒಂದು ರೀತಿಯಲ್ಲಿ ಯಾವುದೇ ಒಂದು ಸವಲತ್ತಿಲ್ಲದೆ ಬದುಕುವಂತಹ ಪರಿಸ್ಥಿತಿ ಬಂದಿತ್ತು. ಆ್ಯಂಡ್ life of individual was divided into 4 stages called ashramas. ಅಂದರೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು 4 ಹಂತಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬುದಾಗಿ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆ್ಯಂಡ್ ಡ್ಯೂರಿಂಗ್ ದ Vedic period, here they were used the wheat, rice, barley, vegetables, fruits, milk and milk products formed like the diet of the people. Fish and meat were also used, and also soma and sura were intoxicating drinks used during religious and festive occasions. ಅಂದರೆ ಗೋಧಿ, ಬಾರ್ಲಿ, ಹಣ್ಣು, ತರಕಾರಿಗಳು ಇವುಗಳವರ ಆಹಾರ ಪದಾರ್ಥಗಳಾಗಿದ್ದರೆ ಮೀನು ಮಾಂಸಗಳನ್ನು ಕೂಡ ಉಪಯೋಗಿಸ್ತಾ ಇದ್ರು. ಅದಲ್ಲದೆ ಇದರಿಂದ ಹೊರತಾಗಿ ಸೋಮ ಆ್ಯಂಡ್ ಸುರ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್, ಅಂದರೆ ಇದನ್ನು ಕೂಡ ಸೋಮ ಮತ್ತು ಸುರ ಎನ್ನುವಂಥ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಯೂಸ್ಡ್ ಡ್ಯೂರಿಂಗ್ ರಿಲಿಜಿಯಸ್ ಆ್ಯಂಡ್ ಫೆಸ್ಟಿವ್ ವೆಕೇಷನ್ಸ್, ಅಂದರೆ ಹಬ್ಬದ ಸಂದರ್ಭದಲ್ಲಿ ಸೋಮ ಮತ್ತು ಸುರ ಎಂಬ ಮಾದಕ ಪಾನೀಯವನ್ನು ಕೂಡ ಸೇವಿಸುತ್ತಿದ್ದಾರೆ ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಆರ್ಯನ್ಸ್ wore clothes made of cotton and wool. Their dress consisted of vastra, adi vastra and nevi. Both men and women wore ornaments made of gold, silver and flowers. The ornaments used were necklaces, earrings, finger rings, bracelets, anklets, the bangles, armlets. Women plaited their hair in different styles. ಅಂದರೆ ಆರ್ಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದಂತಹ ಒಂದು ಉಡುಪುಗಳನ್ನು ತಯಾರಿಸಿದ್ರು. ಅವರ ಉಡುಪುಗಳು ವಸ್ತ್ರ, ಆದಿ ವಸ್ತ್ರ ಮತ್ತು ನಿವಿ ಎಂಬುದಾಗಿ ಕರೆಸಲ್ಪಡ್ತಾ ಇತ್ತು. ಆ್ಯಂಡ್ ದೇ ವೋರ್ ಗೋಲ್ಡ್, ಅಂದರೆ ಅವರು ಯಾವ ರೀತಿಯ ಒಂದು ಆಭರಣಗಳು ಧರಿಸ ಬೋತ್ ಮೆನ್ ಆ್ಯಂಡ್ ವಿಮೆನ್ ಓರ್ ಆರ್ನಮೆಂಟ್ಸ್ ಮೇಡ್ ಆಫ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಫ್ಲವರ್. ಅಂದರೆ ಸ್ತ್ರೀ ಪುರುಷರಿಬ್ಬರೂ ಆಭರಣ ಪ್ರಿಯರಾಗಿದ್ದು ಚಿನ್ನ, ಬೆಳ್ಳಿ ಮತ್ತು ಹೂಗಳಿಂದ ತಯಾರಿಸಿದಂಥ ಆಭರಣಗಳನ್ನು ಧರಿಸ್ತಾ ಇದ್ದರು. ಮತ್ತು ಪ್ರಮುಖವಾದ ಅವರ ಆಭರಣಗಳು ಅಂತ ಹೇಳಿದರೆ ಕಿವಿಯೋಲೆ, ಉಂಗುರ, ಕಾಲಂದುಗೆ, ತೋಳಬಂದಿ ಮುಂತಾದವುಗಳಾಗಿತ್ತು. ಆ್ಯಂಡ್ ದ ವಿಮೆನ್ಸ್ ಪ್ಲೇಟೆಡ್ ದೇರ್ ಹೇರ್ ಇನ್ ಡಿಫ್ರೆಂಟ್ ಸ್ಟೈಲ್ಸ್, ಅಂದರೆ ವಿವಿಧ ಶೈಲಿಯಲ್ಲಿ ತಮ್ಮ ಜಡೆಗಳನ್ನು ಹೆಣೆದುಕೊಳ್ತಾ ಇದ್ದರು. ಆ್ಯಂಡ್ ಎಟ್ ಲಾಸ್ಟ್ ದ ಗ್ಯಾಮ್ಲಿಂಗ್, horse riding, music, dancing were different forms of amusements. Nagari, dundubi, veena and flute were the important musical instruments of that ಟೈಮ್. ಅಂದರೆ ಜೂಜಾಡುವುದು, ರಥ ಓಡಿಸುವ ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆ, ಸಂಗೀತ, ನೃತ್ಯ, ದಟ್ ಈಸ್ ದ ಇಂಪಾರ್ಟೆಂಟ್ ಅಮ್ಯೂಸ್ಮೆಂಟ್ಸ್. ಅಂದರೆ ಅವರ ಒಂದು ವಿವಿಧ ಮನೋರಂಜನೆಗಳಾಗಿದ್ದಾವೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ದಿಸ್ ಪಾಯಿಂಟ್. ರಥ ಓಡಿಸೋದಾಗಿರ್ಬೋದು, ಗ್ಯಾಮ್ಲಿಂಗ್, ಹಾರ್ಸ್ ರೈಡಿಂಗ್ಸ್ ಆ್ಯಂಡ್ ಹಾರ್ಸ್ ರೇಸಿಂಗ್, ಮ್ಯೂಸಿಕ್ಸ್, ಡ್ಯಾನ್ಸಿಂಗ್ ವೇರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಅಮ್ಯೂಸ್ಮೆಂಟ್ಸ್. ಆ್ಯಂಡ್ ದೇ ವೆ ಯೂಸ್ ದ ವೇರಿಯಸ್ ಟೈಪ್ಸ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್ ಲೈಕ್ಸ್ ನಗಾರಿ, ದುಂದುಬಿ, ವೀಣಾ, ಫ್ಲೂಟ್. ಅಂದರೆ ಇವರು ನಗಾರಿ, ದುಂದುಬಿ, ವೀಣೆ ಮತ್ತು ಕೊಳಲು ಈ ಕಾಲದ ಪ್ರಮುಖ ಸಂಗೀತ ವಾದ್ಯಗಳಾಗಿದ್ದವು. Okay students, here we will continue the remaining part of this lesson. We will continue the next session.